ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡಯಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಇವತ್ತಿನ ಎಪಿಸೋಡ್ ಲೇಟ್ ಆಗಿದೆ, ಒಳ್ಳೇದಾಯಿತು ಅನ್ಸುತ್ತೆ. ಕಾರಣ ಏನಪ್ಪ ಅಂದರೆ ಈ ಪ್ರೋಮೋ ನೋಡಿ ಬೆಳಗ್ಗೆ ಮಧ್ಯಾಹ್ನ ಬಿಟ್ಟಿದ್ದಂಥದ್ದು. ಈ ಪ್ರೋಮೋದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇಲ್ಲಿ ಚೈತ್ರ ಕುಂದಾಪುರ ಅವರು ಜೋರಾಗೆ ಹೊಡಿತಾರೆ ರಜತ್ಗೆ. ಆದರೂ ಕೂಡ ರಜತ್ ಕಡೆಯಿಂದ ಒಂದು ರಿಯಾಕ್ಷನ್ ಕೂಡ ಬರಲ್ಲ, ಆರಾಮಾಗಿ ತಮಾಷೆಯಿಂದ ಮುಗ್ದೋಗುತ್ತೆ ವಿಷಯ. ಆದರೆ ನಿನ್ನೆ ನಿಜವಾಗ್ಲೂ ತುಂಬ ಚಿಕ್ಕ ವಿಷಯ ನಡೀತು, ಆದರೆ ತುಂಬ ದೊಡ್ಡದಾಯಿತು. ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗೋದೇನಪ್ಪ ಅಂದರೆ ಇಲ್ಲಿ ವಿಷಯಗಳು ತುಂಬ ಚಿಕ್ಕದಾಗಿದೆ, ಆದರೆ ಇಲ್ಲಿರುವಂಥ ಸ್ಪರ್ಧಿಗಳು ಓವರ್ ರಿಯಾಕ್ಷನ್ ಕೊಡ್ತಿದ್ದಾರೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ಬೇರೆ ವಿಷಯಗಳಿದೆ. ಹಾಗಾಗಿ ಇದು ತುಂಬ ಬೇರೆ ಥರ ಹೋಗ್ತಿರೋಂಥದ್ದು. ಇಲ್ಲ ಅಂದರೆ ಚೆನ್ನಾಗಿದ್ರು ಎಲ್ಲ ನಗ್ನಗ್ತಾ ಇದ್ರು ಅಂದರೆ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಲ್ಲಿ ಪ್ರಾಬ್ಲಮ್ ದೊಡ್ಡದಲ್ಲ, ಇಲ್ಲಿ ವ್ಯಕ್ತಿಗಳದ್ದು ಏನು ಒಂದು ಬುದ್ಧಿ ಇದೆ, ಒಂದು ಉರಿಸ್ಬೇಕು, ತಂದಾಕಬೇಕು, ಜಗಳ ಮಾಡೋಣ ಇದೆಲ್ಲ ಇದೆ, ಅಥವಾ ಅವ್ನಿಗೇನೋ ರಿಟರ್ನ್ ಕೊಡಬೇಕು ಅನ್ನೋದಿದೆ. ಇದು ತುಂಬ ವಿಷಯನ ಕ್ರಿಯೇಟ್ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿನ್ನೆ ಎಪಿಸೋಡ್ ವಿಷಯಕ್ಕೆ ಬರ್ತೀನಿ. ನಿನ್ನೆ ಐಶು ವರ್ಸಸ್ ಭವ್ಯ ಮತ್ತು ತ್ರಿವಿಕ್ರಮ್ ನಡೆಯುತ್ತೆ. ಮಂಜಣ್ಣಂಗೆ ಒಂದಿಷ್ಟು ಮಾತು ಬರುತ್ತೆ. ನಂಗೆ ಇಷ್ಟ ಆಗಿದೆ ಏನಂದರೆ ಮಂಜಣ್ಣ ತ್ರಿವಿಕ್ರಮ್ ರಿಯಾಕ್ಟ್ ಮಾಡೋಂಥ ರೀತಿ ಚೆನ್ನಾಗಿತ್ತು. ಒಂದು ಕಡೆ ಭವ್ಯಗಳು ಕೂಡ ಸ್ವಲ್ಪ ಉರ್ಸೋಕ್ಕೆ ಟ್ರೈ ಮಾಡಿದ್ರು, ಉರ್ಕೊಂಡಿರೋ ರೀತಿ ಕೂಡ ಅನಿಸ್ತಿತ್ತು. ಆದರೆ ಐಶು ಪರ್ಸ್ಪೆಕ್ಟಿವಿಂದ ನೋಡಿದಾಗ ನನಗನ್ಸಿದ್ದೇನೆಂದರೆ ತುಂಬ ಹತ್ರ ಇದ್ದಂಥ ವ್ಯಕ್ತಿ ಶಿಶಿರ್ ಹೋಗಿದ್ದಾರೆ. ಅದು ಯಾರಿಗಾರು ಹರ್ಟ್ ಆಗುತ್ತೆ, ಜೊತೆಗೆ ಹೋಗ್ಬೇಕಾದ್ರೂ ಕೂಡ ಒಂದಿಷ್ಟು ವಿಷಯಗಳಾಗುತ್ತೆ. ಅದೆಲ್ಲ ಮನಸ್ಸಲ್ಲಿತ್ತು ಐಶ್ವರ್ಯಗೆ. ಹಾಗಾಗಿ ಒಂದಿಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಬಟ್ ನನಗನ್ಸಿದ್ದೇನೆಂದರೆ ಹೋಗಿ ಮಾತಾಡಿದ್ದು ಚೆನ್ನಾಗಿತ್ತು, ಮಾತಾಡುವಂಥ ರೀತಿ ಚೆನ್ನಾಗಿದ್ದಿದ್ರೆ ಇವಾಗ ಏನು ಗೊತ್ತಾ, ಅವತ್ತೇನು ವಾರಕತೆ ಕಿಶನ್ ಜೊತೆ ಎಪಿಸೋಡಲ್ಲಿ ಭವ್ಯವರು ಏನು ಹೇಳಿದ್ದಾರೆ ಅದೇನು ಸತ್ಯ ಅಂತ ಅಲ್ಲ. ಕಾರಣ ಏನಪ್ಪ ಅಂದರೆ ಅವ್ರಿಗನ್ಸಿದ್ದು ಅವ್ರು ಹೇಳಿದ್ರು ಭವ್ಯ, ಓಕೆನಾ. ಸೊ ಹಿಂಗಿರ್ಬೇಕಾದ್ರೆ ನಿಮ್ಗನ್ಸಿದ್ದು ಕೂಡ ನೀವು ಎಷ್ಟೋ ಸಲ ಹೇಳಿದ್ದೀರಾ. ಹಾಗಾಗಿ ನಾವು ಎಲ್ಲರೂ ನಮ್ಮ ರೀತಿಯೇ ಯೋಚನೆ ಮಾಡಬೇಕು ಅನ್ನೋದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ ಐಶು ಮಾಡಬೇಕಾಗಿದ್ದ ಕೆಲಸ ಏನಂದರೆ ತುಂಬ ಸಿಂಪಲ್ಲಾಗಿ, ನೋಡು ಭವ್ಯ, ಅವತ್ತು ನಂಗೆ ಇರಲಿಲ್ಲ, ನಾವು ತಮಾಷೆ ಮಾಡಿದ್ವಿ, ಅವತ್ತು ನಾವು ಹಿಂಗದ್ವಿ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಅವರು ಟ್ರಿಗರ್ ಆಗಿದ್ರು, ಅದನ್ನು ಹೋಗ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಭವ್ಯಗಳ ಕಡೆಯಿಂದ ಅದೇ ರಿಯಾಕ್ಷನ್ ಬರುತ್ತೆ. ಅವರು ತಾಳ್ಮೆಯಿಂದ ಕೇಳೋಕ್ಕೆ ರೆಡಿ ಇರಲಿಲ್ಲ. ಸೊ ಇದೇನಾಗುತ್ತೆ, ಹತ್ಕೊಂಡು ಉರಿಯುತ್ತೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವ್ರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಇಷ್ಟಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರ ಇವರಿಬ್ರಿಗೂ ಆಗ್ತಾ ಇರಲ್ಲ, ಆದರೂ ಕೂಡ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋದಾಗ ಎಷ್ಟು ಚೆನ್ನಾಗಿರೋ ಅಂತ ನೀವು ನೋಡಿದ್ದೀರಾ. ಜೊತೆಲಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಆವಾಗ ನಮ್ಮ ಜೊತೆಲಿ ನಮ್ಗಿಷ್ಟ ಇದ್ದಂಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಸೆಕೆಂಡ್ ವಿಷಯ. ನಮ್ಮ ಜೊತೆಲಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಇದೇ ಸ್ಪರ್ಧಿಗಳು ಜೊತೆಲಿದ್ದಾಗ ನೀವೇ ನೋಡಿದ್ದೀರಾ, ಒಂದು ಗ್ರೂಪಲ್ಲಿದ್ದಾಗ ತಪ್ಕೊಳ್ಳೋದು ಏನಂತೆ, ಸಪೋರ್ಟ್ ಮಾಡ್ಕೊಳ್ಳೋದು ಏನಂತೆ, ಒಂದು ಒಳ್ಳೆ ಸಜೆಷನ್ ಕೊಡೋದು ಏನಂತೆ, ಹಾಗೆಲ್ಲ ಇದ್ದವ್ರು ಇವಾಗ ಯಾಕೆ ಹಿಂಗೆ ಮಾಡ್ಕೊತಿದ್ದೀರಾ? ಯಾಕಂದರೆ ಇಲ್ಲಿ ನೀವು ಯಾವುದೋ ವಿಷಯ ಯಾವುದನ್ನ ಇಟ್ಕೊಂಡು ಏನೋ ಮನಸ್ಸಲ್ಲಿ ಇಟ್ಕೊಂಡು ಚಿಕ್ಕದಾಗಿರೋ ವಿಷಯನ ದೊಡ್ಡದು ಮಾಡ್ಕೊಂಡು ಗಲಾಟೆ ಮಾಡ್ತಿದ್ದೀರಾ. ನನಗಿಷ್ಟ ಆಗಿದ್ದೇನೆ ಏನಪ್ಪ ಅಂದರೆ ಹನುಮಂತಣ್ಣನ ಮಾತು. ಆ್ಯಕ್ಚುಲಿ ಇದನ್ನು ಬಿಟ್ಬಿಟ್ಟು ಬೇರೆ ರೀತಿ ನಾವು ಪ್ರೂವ್ ಮಾಡೋಕ್ಕೆ ನೋಡಬೇಕು. ಅದನ್ನೇ ಇಟ್ಕೊಂಡು ದೊಡ್ಡದಾಗಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದ್ರ ಜೊತೆಗೆ ಯಾರು ಭವ್ಯಗಳು ಕೂಡ ತುಂಬ ಉರ್ಸೋಕ್ಕೆ ಟ್ರೈ ಮಾಡಿದ್ರು. ಅದನ್ನೆಲ್ಲ ಮಾಡೋ ಬದಲು ಅಟ್ಲೀಸ್ಟ್ ನಾವು ಮೆಚ್ಯೂರ್ ಆಗಿ ನಾವು ಒಂದು ಬೇರೆ ಥರ ತೊಗೊಂಡು ಹೋಗ್ಬೋದು ಅನ್ಸುತ್ತೆ. ಬಟ್ ಇಲ್ಲಿ ಯಾರೂ ರೆಡಿ ಇಲ್ಲ ಅದಕ್ಕೆ. ನೀನು ಕೊಟ್ಟ ನಾನು ಡಬಲ್ ಕೊಡ್ತೀನಿ ಅನ್ನೋ ರೇಂಜಲ್ಲೇ ಇದ್ದಾರೆ. ಅದೇ ಇಷ್ಟಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು. ಆ್ಯಂಡ್ ನನಗೆ ಇಲ್ಲಿ ಒಂದು ಸ್ವಲ್ಪ ನಗು ಬಂದಿದ್ದೇನೆಂದರೆ ಈ ಭವ್ಯಗೌಡ ಮಿಯೋ ಅಂತಿದ್ದ ರೀತಿ ಚೆನ್ನಾಗಿತ್ತು. ಬಟ್ ಇಲ್ಲಿ ಬೆಕ್ಕಲ್ಲಿ ಅಂದ್ಬಿಟ್ಟು ಯಾಕೆ ಬೋಬೋ ಅಂದ್ಬಿಟ್ಟು ಬೊಗಳ್ಬಿಟ್ಟು ಹೋದ್ರು ಅಂತ ನನಗೆ ನಿಜವೂ ಅರ್ಥ ಆಗಿಲ್ಲ. ಅದು ಅರ್ಥ ಯಾರಿಗಾರು ಆಯಿತಾ? ಸೀರಿಯಸ್ಲಿ ಕಾಟ್ಲೆ ಐಶು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಮನಸ್ಸಿಗೆ ಬೇಜಾರಾಗಿದೆ ಶಿಶಿರ್ ಹೋಗೋದ್ರಿಂದ. ಹಾಗಾಗಿ ಓಕೆನಾ. ಅದ್ರ ಜೊತೆಗೆ ಭವ್ಯಗೌಡರ್ಕೊಂಡು ಒಂದು ಹೇಳ್ತಾರೆ ಮಾತನ್ನ, ಅಲ್ಲಿ ಗಂಟ ಹೋಗೋದಕ್ಕೆ ಅವರೇ ಕಾರಣ ಅಂತ. ಅದು ಸತ್ಯ ಅಲ್ಲ, ಓಕೆನಾ. ಕೆಲವೊಬ್ರಿಗೆ ಅನಿಸ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಸತ್ಯ ಏನಪ್ಪ ಅಂದರೆ ಶಿಶಿರ್ ಅವರು ಕೂಡ ಅವ್ರ ಆಟ ಅವ್ರು ಆಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಕೆಲವೊಂದು ರೀಸನ್ ಹೇಳಿದೆ ಒಂದು ವಿಡಿಯೋ ಮಾಡಿದಾಗ, ಆ ಕಾರಣಗಳಿಂದ ಅವ್ರು ವೀಕ್ ಆದರು. ಸೊ ಹಾಗಾಗಿ ಹೋಗಿದ್ದಾರೆ, ಅದನ್ನು ಅಲ್ಲಿಗೆ ಬಿಡಬೇಕಾಗತ್ತೆ. ಆ್ಯಂಡ್ ಇದೆಲ್ಲ ಆಗುತ್ತೆ. ಸುರೇಶ್ ಅವ್ರು ಔಟ್ ಆಗ್ತಾರೆ, ಅವ್ರು ಮತ್ತೆ ಬರಲ್ಲ, ಅದೊಂದು ಕನ್ಫರ್ಮ್ ಆಗಿದೆ ಇವಾಗ. ಆ್ಯಂಡ್ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾರೆ, ಕಳಿಸ್ಕೊಡ್ತಾರೆ. ಇದೆಲ್ಲ ಮುಗಿಯುತ್ತೆ, ನೈಟ್ ಆಗುತ್ತೆ. ಇಲ್ಲಿ ಮೋಕ್ಷಿತ, ಐಶು, ಚೈತ್ರ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ಮೋಕ್ಷಿತ ಹೇಳುವಂಥದ್ದು ಏನಪ್ಪ ಅಂದರೆ ಜನಕ್ಕೆ ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಇರೋರ್ಗಲ್ಲ, ಜೊತೆಗೆ ನಾವು ಹುಡುಗಿ ಪವರ್ ಏನಂತ ತೋರಿಸೋಣ ಅಂತೆಲ್ಲ ಮಾತಾಡ್ತಾರೆ. ಇದು ಒಳ್ಳೆ ಮೈಂಡ್ಸೆಟ್ಟು. ಬೇರೆಯವ್ರ ಬಗ್ಗೆ ಸುಮ್ಮನೆ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಫ್ರೀ ಪಬ್ಲಿಸಿಟಿ ಕೊಡೋ ಬದಲು ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಮಾತಾಡ್ಕೊಳ್ಳಿ, ನಿಮ್ಮ ಆಟದ ಬಗ್ಗೆ ಯೋಚನೆ ಮಾಡಿ. ಆವಾಗ ನಮಗೂ ರಿವ್ಯೂ ಮಾಡಬೇಕಾಗ್ಬೋದು, ನೋಡಬೇಕಾಗ್ಬೋದು, ತುಂಬ ಖುಷಿಯಾಗುತ್ತೆ. ಒಳ್ಳೆ ಮೂವ್ ಅಂತ ಅನ್ನಿಸ್ತು ನನಗೆ. ಮೆಚೂರಾಗಿ ಥಿಂಕ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಆಗುತ್ತೆ. ಗೌತಮಿ ಮತ್ತು ಮಂಜಣ್ಣ ಮಾತಾಡ್ತಿದ್ದಾರೆ. ಗೌತಮಿ ಮಂಜಣ್ಣ ಮಾತಾಡ್ತಿದ್ದು ಯಾರ ಬಗ್ಗೆ ಅಂದರೆ ರಜತ್ ಬಗ್ಗೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಗೌತಮಿ ಅವರಿಗೆ ಒಂದಿಷ್ಟು ವಿಷಯಗಳು ಮನಸ್ಸಲ್ಲಿ ಕೂತಿದೆ ರಜತ್ ಮೇಲೆ. ಏನಕ್ಕೆ ಅಂದರೆ ವಾರಕತೆ ಕಿಶನ್ ಜೊತೆ ಎಪಿಸೋಡಲ್ಲಿ ಒಂದಿಷ್ಟು ರೀಸನ್ ಇರ್ತಾರೆ. ಆ ರೀಸನ್ಗಳು ತಕ್ಕಂತೆ ಯಾವ ನನ್ನ ಹೆಸರು ತಗೋತಾನೆ ಅನ್ನೋದು ಕೂಡ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ವಿಷಯ ಆಗುತ್ತೆ. ಏನಪ್ಪ ಅಂದರೆ ಮಂಜಣ್ಣನ ಕೂಡ ಒಂದಿಷ್ಟು ಕಥೆಗಳಾಗುತ್ತೆ, ಮಾತುಕತೆ ಆಗ್ತಿರುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗೋದು ಏನಪ್ಪ ಅಂದರೆ ಗೌತಮಿಗೆ ರಜತ್ ಮೇಲೆ ಆಲ್ರೆಡಿ ಅಸಮಾಧಾನ ಅನ್ನೋದಿದೆ, ಬೇಜಾರು ಅನ್ನೋದಿದೆ. ನಾನು ಇವ್ರಿಗೆ ಉತ್ತರ ಕೊಡಬೇಕು, ನಾನು ತೀರಿಸ್ಕೋಬೇಕು ಅನ್ನೋದಿದೆ. ಇಲ್ಲಿಂದನೇ ಕತೆ ಶುರು ಆಗುತ್ತೆ ಲೆಕ್ಕ ನೋಡಿದ್ರೆ, ಓಕೆನಾ. ಇದೆಲ್ಲ ಆಗುತ್ತೆ. ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಲಕ್ಸುರಿ ಟಾಸ್ಕ್ಗೋಸ್ಕರ ಇಡೀ ಮನೇನ ಗಲೀಜು ಮಾಡಿ ಮಡಗಿರ್ತಾರೆ. ಅದನ್ನು 1 ಅವರ್ ಕ್ಲೀನ್ ಮಾಡಬೇಕು. ಅದು ಕ್ಲೀನ್ ಮಾಡಿದ್ರೆ ನಿಮಗೆ ಗ್ರಾಸರಿ ಸಿಗುತ್ತೆ. ಇದು ಟಾಸ್ಕ್ ಇದ್ದಂಥದ್ದು. ಇದನ್ನು ಶುರು ಮಾಡ್ತಾರೆ. ಈ ಶುರು ಮಾಡಿದಾಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು, ಕೂಡ ತುಂಬ ಸಗದ ವರ್ಕ್ ಮಾಡಿದ್ರು, ತುಂಬ ಇಷ್ಟ ಆಯಿತು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಮಾಡಲ್ಲ ಕರೆಕ್ಟಾಗಿ, ಅದು ರಜತ್. ಅಲ್ಲ ಗುರು, ಏನು ಸ್ಪೆಷಲ್ ಇವರು ಅಂತ ನಂಗೆ ದೇವರೇ ಅರ್ಥ ಆಗ್ತಿಲ್ಲ. ಬಟ್ ಬೇಜಾರಾಗಿದ್ದೇನೆಂದರೆ ಎಲ್ಲರೂ ಕಷ್ಟಪಡ್ತಿದ್ದಾರೆ,
ಕಷ್ಟಪಡೋಕ್ಕೂ ರೆಡಿ ಇಲ್ಲ. ಜೊತೆಗೆ ಆಲ್ರೆಡಿ ಕ್ಲೀನ್ ಮಾಡಿರೋದನ್ನ ಸುಮ್ಮನೆ ಹಿಂಗೇನೋ ಮಾಡ್ಕೊಬಿಟ್ಟು ಅದನ್ನು ಡಬಲ್ ಕೆಲಸ ಮಾಡೋ ರೀತಿ ಕೂಡ ಮಾಡ್ತಿದ್ರು. ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಇವೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಅಲ್ಲಿ ಕೆಲಸ ಕಷ್ಟಪಟ್ಟು ಮಾಡ್ತಿರೋದ್ರಿಂದ ನೀವೇ ನೋಡಿರಿ ಯಾವ ಥರ ಬೆವರ್ತಿದ್ರು ಅಂತ. ಸೊ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಸುಸ್ತು ಪಡ್ತಿದ್ದಾರೆ ಅಂಥ ಟೈಮಲ್ಲಿ ಈ ಥರ ಇರಿಟೇಟ್ ಮಾಡಿದ್ರೆ ಯಾರಿಗಾದ್ರೂ ಟ್ರಿಗರ್ ಆಗುತ್ತೆ. ಅದೇ ನೆನ್ನೆ ಆಗಿದ್ದಂಥದ್ದು. ರಜತ್ ಕೆಲಸ ಮಾಡಬೇಕು, ಮಾಡೋಕ್ಕಾಗದಂತೆ ಅಷ್ಟೆಲ್ಲ ರಿಯಾಕ್ಟ್ ಮಾಡೋದು ಅನಿಸ್ತು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಟಾಸ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಂದರೆ ಟೈಮ್ ಮುಗಿದೋಗುತ್ತೆ. ಅದರಲ್ಲಿ ಒಂದು 90% ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿರ್ತಾರೆ. ಇನ್ನೊಂದು 10% ಇರುತ್ತೆ. ಅದನ್ನು ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಯಾರು ಕೂಡ ಏನು ಮಾತಾಡದಂತೆ ಕ್ಲೀನ್ ಮಾಡ್ತಾ ಇರ್ತಾರೆ. ಅಲ್ಲಿ ನನಗಿಷ್ಟ ಆಗಿದ್ದೇನೆಂದರೆ ಅವರ ಡೆಡಿಕೇಶನ್. ಸೊ ಅದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ರಜತ್ ಹೇಳೋದೇನಪ್ಪ ಅಂದರೆ ಕೆಲಸ ಮಾಡೋರು ಕ್ಲೀನ್ ಮಾಡೋದ್ರೆ ನನಗೆ ಕೊಟ್ಟಿರೋ ಟೈಮ್ ಅಷ್ಟೇ, ನಾನು ಅಷ್ಟು ಕ್ಲೀನ್ ಮಾಡ್ತೀನಿ, ಮಾಡಲ್ಲ ಅಂತ ಕೂಡ ಕಾಲು ಮೇಲೆ ಕಾಲು ಹಾಕೊಂಡು ಸೋಫಾ ಮೇಲೆ ಕೂತ್ಕೋತಾರೆ. ಇದನ್ನು ನೋಡಿದಂಥ ಪ್ರತಿಯೊಬ್ಬ ಸ್ಪರ್ಧಿ ಯಾರಿರ್ತಾರೆ ಅಥವಾ ಹೊರಗಡೆ ನೋಡೋರ್ಗೂ ಅನಿಸುತ್ತೆ ಇದೇ ಹೆಂಗರು ಇವನೇ ಬೇರೆ ಅವರೇ ಬೇರೆ ಬಂದು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲಿರೋಂಥವ್ರಿಗೂ ಕೂಡ ಕಷ್ಟಪಡ್ತಿರೋದ್ರಿಂದ ಏನಾಗುತ್ತೆ, ಇದೇ ಸಿಚುವೇಶನ್ ಬೇರೆ ಟೈಮ್ಲಿದ್ದರೆ ಬೇರೆ ಥರ, ಅಲ್ಲೆಲ್ಲರೂ ಕಷ್ಟಪಡ್ತಿರೋದ್ರಿಂದ ಇವನೇನು ದೊಡ್ಡ ಸ್ಪೆಷಲ್ ಅನ್ನೋ ರೀತಿ ಫೀಲ್ ಬರುತ್ತೆ. ಸೊ ಅದರಿಂದ ಕೂಡ ಮನಸ್ಸಿಗಲ್ಲಿ ಒಂದಿಷ್ಟು ಬೇಜಾರದಿರುತ್ತೆ. ಇದೆಲ್ಲ ಆಗ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಸುಮ್ಮನೆ ಇರೋದಂತೆ ಒಂದು ಮಾತಂತಾರೆ, ಗೌತಮ್ ಬೇರೆ ಮಾತಾಡಿ ಅನ್ನೋ ರೀತಿ. ಅಲ್ಲಿ ಶುರುವಾಗುತ್ತೆ ಗುರು ಕತೆ. ಇಲ್ಲಿವರೆಗೂ ರಜತಿಂದ ಗೌತಮಿಗೆ ಆಗ್ಬೋದು, ಗೌತಮಿಂದ ರಜತ್ಗೆ ಆಗ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋಲ್ಲ, ಮಾತುಕತೆನೇ ಇರೋಲ್ಲ. ಇಲ್ಲಿ ಶುರು ಮಾಡೋದು ಯಾರಪ್ಪ ಅಂದರೆ ಗೌತಮಿ. ಅವ್ರು ಒಂದು ಏನೋ ಅಂತಾರೆ, ಅದಕ್ಕೆ ಅವ್ರು ಕೊಡ್ತಾರೆ. ಸರಿ ಕೊಟ್ಟರು, ಬಿಟ್ಟಾಕು, ನಾನಂದ ನೀನಂದ, ಮುಗ್ದೋಯ್ತು ಅಂತ ಅಂದಿರೆ ಮುಗ್ದೋಯ್ತಿತ್ತು, ಸ್ಟಾಪ್ ಮಾಡಲ್ಲ. ಸೊ ಇದನ್ನೇ ಹೇಳುವಂಥದ್ದು. ಇಲ್ಲಿ ಕೆಲವೊಬ್ರು ಬರ್ತಾರೆ, ಗುರು ಅವ್ರು ಮಾಡಿದ್ದು ಸರಿ, ಇಲ್ಲ ಇವಳು ಮಾಡಿದ್ದು ಸರಿ. ನಿಜ ಹೇಳ್ಬೇಕಾದ್ರೆ ಇಬ್ಬರು ಮಾಡಿದ್ದು ತಪ್ಪೆ. ಅದನ್ನು ಅರ್ಥ ಮಾಡ್ಕೊಬಿಟ್ಟು ಇಬ್ಬರು ತಪ್ಪು ಸರಿ ಇದೆ ಸರಿ ಅಂತ ಹೇಳ್ಬಿಟ್ರೆ ಮುಗ್ದೋಗುತ್ತೆ. ಅದನ್ನೆಲ್ಲ ಮಾಡಲ್ಲ. ಇನ್ನೊಬ್ರಿಗೆ ಹೇಳ್ತಾರೆ ಬಕೆಟ್ ಹಿಡಿತಿದ್ದಾರೆ ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಕಮೆಂಟ್ ಸೆಕ್ಷನ್ ನೋಡ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ಬೋದು, ಎಷ್ಟು ಜನ ಎಷ್ಟು ಚೆನ್ನಾಗಿ ಬಕೆಟ್ ಅಲ್ಲ ಡ್ರಮ್ ಹಿಡಿತಿದ್ದಾರೆ ಅಂತ. ಆ ಲೆವೆಲ್ಗಿರುತ್ತೆ ಅವ್ರ ಸ್ಪರ್ಧಿಗಳಿಗೆ. ಏನೇ ಮಾಡ್ರೋ ಸರಿ ಅನ್ನೋ ರೀತಿ. ವಿಚಿತ್ರ ಗುರು. ಆ್ಯಂಡ್ ಇದೆಲ್ಲ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಸ್ವಲ್ಪ ಉರ್ಕೊಂಡಿದ್ದಾರೆ ನಮ್ಮ ಗೌತಮಿ ಅಂತ. ಇದೆಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಉರ್ಕೊಂಡಂಗೆ ಕಾಣಿಸಿದ್ದು ಇನ್ನೊಂದು ಕಡೆ ನಮ್ಮ ರಜತ್ ಅವರು. ಕಾರಣ ಏನಪ್ಪ ಅಂದರೆ ನಮ್ಮ ಹನುಮಂತಣ್ಣ ಸಾಂಗಿಂದ. ಗುರು ಯಾವ ವಿಷಯನ ಹೆಂಗೆ ಬೇಕಾದ್ರೂ ಡೈವರ್ಟ್ ಮಾಡ್ಬೋದು. ಜೊತೆಗೆ ನೆನ್ನೆ ರಜತ್ ಕಡೆಯಿಂದ ಒಂದು ಏನು ರೆಸ್ಪಾನ್ಸೇ ಬರಬಾರ್ದು ಆ ರೀತಿ ಮಾಡಿದ್ದು ಯಾರಪ್ಪ ಅಂದರೆ ಹನುಮಂತಣ್ಣ. ನಂಗೆ ಸಿಕ್ಕಾಪಟ್ಟೆ ಎಷ್ಟಾಯಿತು. ಸಾಂಗ್ ಮುಖಾಂತರ ಸಖತ್ತಾಗಿ ಕಾಟ್ಲೆಕ್ ಕೊಡ್ತಾಯಿದ್ರು. ಮಂಜಣ್ಣ ಕೂಡ ಜಾಯ್ನ್ ಆದರು. ಒಟ್ಟಿನಲ್ಲಿ ಓವರಾಲ್ ಆಗೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಾಗ ಆಲ್ರೆಡಿ ಉರಿತಿದ್ದೆ ಯಾರಿಗಪ್ಪ ಅಂದರೆ ಸ್ವಲ್ಪ ಕೋಪ ಬೇಜಾರು ಅದಿದ್ದೆಲ್ಲ ಇದ್ದಿದ್ದು ಯಾರಿಗಂದರೆ ರಜತ್ಗಿತ್ತು. ರಜತ್ ಅವರು ಕೂಡ ಸುಮ್ಮನೆ ಕೂತಿದ್ರು. ಇಲ್ಲಿ ಆಗಬಾರ್ದು ಒಂದು ಕೆಲಸ ಆಗುತ್ತೆ. ಏನಪ್ಪ ಅಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಗೌತಮಿಯವರು ಆ ಕಡೆ ಅಷ್ಟು ಜಾಗ ಇದ್ದರೂ ಕೂಡ ಎಲ್ಲಿಗೆ ಹಾಕ್ತಾರೆ, ಎಲ್ಲಿಗೆ ಎಸಿತಾರೆ, ರಜತ್ ಮೇಲೆ ಕೈಗೆ ಬಿಡೋಂಗೆ ಎಸಿತಾರೆ. ಆದರೆ ಏನು ದೊಡ್ಡ ವಿಷಯನ ಗುರು? ಇಲ್ಲ, ದೊಡ್ಡ ವಿಷಯ ಯಾವುದೂ ಇಲ್ಲ. ಇವಾಗ ಹೇಳಿದ್ನಲ್ಲ ಮೊದಲು ವಿಡಿಯೋ, ಅಲ್ಲೇ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದ್ಯಾವುದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಗುರು. ಆದರೂ ಕೂಡ ಯಾಕೆ ಇಷ್ಟು ದೊಡ್ಡದಾಗ್ತಿದೆ ಅಂದರೆ ಇವ್ರುಗಳ ಮನಸ್ಸಲ್ಲಿ ಅಷ್ಟು ವಿಷಯಗಳು ಇಟ್ಟಿದ್ದಾರೆ. ಮನಸ್ಸಲ್ಲಿ ಅಷ್ಟೊಂದು ವಿಷಯ ಕಾಡ್ತಿದ್ದಾರೆ ಒಬ್ಬರ ಮೇಲೆ ಒಬ್ಬರು. ಆದರೂ ನೋಡ್ತಿರ್ಬೇಕಾದ್ರೆ ಒಳ್ಳೆ ಸ್ಮೈಲ್ ಇದನ್ನೇ ಇಟ್ಕೊಂಡು ಮಾಡ್ತಿದ್ದಾರೆ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಓಕೆನಾ? ನನ್ನ ಪ್ರಕಾರ ಇಲ್ಲಿ ಟ್ರಿಗರ್ ಮೂಮೆಂಟ್ ಮಾಡಿದ್ದಾರಂದರೆ ಗೌತಮಿ. ಈಗ ಆ್ಯಕ್ಚುಲಿ ಗೌತಮಿ ನಾನು ಮಾಡಲಿಲ್ಲ ಅದು ಇದನ್ನೋ ರೀತಿ ಕೂಡ ವಾದ ಮಾಡ್ತಾರೆ. ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಕಡೆ ಜಾಗ ಇತ್ತು, ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ಬೋದಿತ್ತು. ಟ್ರಿಗರ್ ಮಾಡೋಕ್ಕೋಸ್ಕರ ಅಥವಾ ಉಳ್ಸೋಕ್ಕೋಸ್ಕರ ಇವರು ಮಾಡಿದ್ರು. ಆ ಕಡೆಯಿಂದ ರಿಯಾಕ್ಷನ್ ಬರ್ದಂಗಿರುತ್ತಾ? ರಜತ್ ಟೀಚರು ಸುಮ್ಮನೆ ಇರ್ತಾರೆ? ಖಂಡಿತವೂ ಇಲ್ಲ. ಅವರು ಕೂಡ ಒಂದು ರಿಯಾಕ್ಷನ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೋಡ್ಕೊಂಡು ಹಾಕಬೇಕು ಅಂದರೆ ಹಾಕಲ್ಲ ಏನೀಗ ಅಂತ ಕೂಡ ಯೂಸ್ ಮಾಡ್ತಾರೆ. ಅಂದರೆ ಅದೇ ರೀತಿ ಮಾತಾಡ್ತಾರೆ ಅವರು. ನಾನು ಹಾಕ್ತೆ ಏನೀಗ ಅನ್ನೋ ರೀತಿ ಕೂಡ ಇರುತ್ತೆ. ನೋಡ್ಕೊಂಡು ಹಾಕಲ್ಲ ಹಿಂಗೆ ಹಾಕ್ತೀನಿ ಅನ್ನೋ ರೀತಿ. ಸೊ ಇದು ಯಾರಿಗೆ ಟ್ರಿಗರ್ ಆಗುತ್ತೆ ಅಂದರೆ ರಜತ್ಗೆ. ಸೊ ರಜತ್ ಕೂಡ ಹೊಡಿತಾರೆ ದಿಂಬಲ್ಲಿ ಅದರಲ್ಲೇ. ಸೊ ನೋವಾಯ್ತಾ, ಏನು ನೋವಾಗ್ಬಿಡುತ್ತೆ ಅಂತ. ಇಲ್ಲಿ ಆ್ಯಕ್ಚುಲಿ ಯಾವುದು ನೋಡಿದ್ರು ಏನೂ ನೋವಾಗ್ತಿಲ್ಲ. ಬಟ್ ಪ್ರಾಬ್ಲಮ್ ಇರೋದು ಹೆಂಗೆ ಗೊತ್ತಾ? ಇವ್ರ ಮಾತಿದೆಯಲ್ಲ, ಇವ್ರ ರಿಯಾಕ್ಷನ್ಗಳಿದೆಯಲ್ಲ, ಉಳಿಸ್ಬೇಕು ಅನ್ನೋದಿದೆಯಲ್ಲ, ಜೊತೆಗೆ ಮನಸ್ಸಲ್ಲಿ ಒಂದಿಷ್ಟು ವಿಷಯ ಇಟ್ಕೊಂಡಿದ್ದಾರಲ್ಲ ಅದು. ಸೊ ಕ್ಲಿಯರಾಗಿ ಇಲ್ಲಿ ಇವರಿಬ್ಬರು ಕೂಡ ತಪ್ಪು ಮಾಡ್ತಿದ್ದು ಗೊತ್ತಾಗ್ತಿತ್ತು. ಓಕೆನಾ? ಜೊತೆಗೆ ಹಳೆ ವಿಷಯ ಇಟ್ಕೊಂಡು ಆಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತಿದ್ದು. ಇಲ್ಲಿ ನಮ್ಮ ಮಂಜಣ್ಣನ ಎಂಟ್ರಿ. ಸೊ ಮಂಜಣ್ಣ ಇಲ್ಲಿಗೆ ಇಂಟರ್ಫೇರ್ ಆಗದಂತಿದ್ದರೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದರೆ ಗೌತಮಿ ತಮ್ಮ ಆಟ ಆಡ್ತಿದ್ದಾರೆ. ರೈಟ್ ಟ್ರ್ಯಾಕ್ ಬಂದು ಅವ್ರು ಏನು ಮಾಡಬೇಕು ಅದನ್ನು ಒಂದು ರೈಟ್ ಟೈಮಲ್ಲಿ ಪೀಕ್ ಆಗ್ತಿರುವಂಥ ಟೈಮ್ ಅವ್ರು ತಕ್ಕಂಥವ್ರು ಮಾಡ್ತಿದ್ದಾರೆ. ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಐನೋ ಇವಾಗ ತುಂಬ ಜನ ಹೇಳ್ಬೋದು, ಗುರು ಅವಳು ಎಷ್ಟು ಚೇಂಜ್ ಆಗ್ತಿದ್ದಾಳೆ, ಪಾಸಿಟಿವ್ ಅಂತಿದ್ದು ಇವಾಗ ಹೆಂಗೆ ಚೆನ್ನಾಗಿ ಚೇಂಜ್ ಆಗ್ತದೆ ನೋಡ್ತಿದೆಯಲ್ಲ, ಏನೋ ಅನ್ನಲ್ವಾ ಅಂದರೆ ನಾನು ಇದ್ರ ಬಗ್ಗೆ ಮಾತಾಡೋಲ್ಲ. ಕಾರಣ ಏನಂದರೆ ತುಂಬ ಸಿಂಪಲ್ ಗೈಸ್. ಎಲ್ಲರೂ ಕೂಡ ಮೈಂಡ್ ಗೇಮ್ ಮಾಡ್ತಾರೆ. ಇವಾಗ ನೀವೇ ಹೇಳ್ಬೋದು ನಾನು ಏನಕ್ಕೆ ಅದರೆಲ್ಲ ಮಾತಾಡಲ್ಲ ಅಂದರೆ ಆ ಥರ ಎಕ್ಸ್ಪೋಸ್ ಮಾಡೋಕ್ಕೆ ಹೋದರೆ ಪ್ರತಿಯೊಬ್ಬ ಸ್ಪರ್ಧಿನೂ ಎಕ್ಸ್ಪೋಸ್ ಮಾಡ್ಬೋದು. ಇನ್ಕ್ಲೂಡಿಂಗ್ ಹನುಮಂತಣ್ಣಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇನ್ಕ್ಲೂಡ್ ಆಗ್ತಾರೆ. ಎಲ್ಲೋ ಒಂದು ಕಡೆ ಅವ್ರು ಸಿಗಾಕೊಂಡ್ರು ಕ್ಲಿಪ್ಗಳು, ಅವ್ರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ, ಯಾವ ಥರ ಆಟ ಆಡ್ತಿದ್ದಾರೆ ಎಲ್ಲ ಪ್ರತಿ ವಾರ 2 ಸಲ ಎಪಿಸೋಡ್ ನೋಡೋದ್ರಿಂದ ಒಂದೊಂದು ದಿನದಲ್ಲಿ
ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ನಾನು ಅದು ವೀಡಿಯೋಗಳು ಮಾಡೋಕ್ಕಾಗದಂತಿರೋಂಥದ್ದು, ನಾನು ಮೊದಲೇ ಅಂದ್ಕೊಬಿಟ್ಟಿದ್ದೀನಿ ಗುರು ಆ ಸ್ಪರ್ಧಿ ಏನಾದ್ರು ಮಾಡ್ಕೊಳ್ಳಿ, ಯಾಕೆ ಬಂದಿದ್ದಾನೆ ಬಿಗ್ ಬಾಸ್ ಮೇಲೆ ಆಟ ಆಡೋಕ್ಕೆ ಬಂದಿದ್ದಾನೆ, ಅವ್ನು ಒಳ್ಳೆಯೋ ಕೆಟ್ಟನೋ ಒಳ್ಳೇದು ಮಾಡ್ಕೊಳ್ಳಿ, ಹೆಂಗಾರು ಯೋಚನೆ ಮಾಡ್ಕೊಳ್ಳಿ, ಅವ್ನು ಮಾಡಿದಾಗ ತಪ್ಪು ಸರಿ ಇಷ್ಟೇ ನನ್ನ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಅಂತಾರಲ್ಲಪ್ಪ ಪಾಸಿಟಿವ್ ಪುಂಗವ ಹಂಗೆ ಹಿಂಗೆ ಅಂತ ನಂಗೆ ಅದು ಮ್ಯಾಟ್ರ್ ಅಲ್ಲ ಗುರು, ನನಗೆ ಹಂಗೆ ಅವಶ್ಯಕತೆಯೂ ಇಲ್ಲ, ನಾನು ಆ ಥರ ಹೇಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ವಿಷಯ ತಪ್ಪಾಯ್ತು ಅಂದರೆ ಖಂಡಿತವಾಗಿ ಮಾತಾಡ್ತೀನಿ, ಅದೇ ನಾನು ಮಾಡುವಂಥ ರೀತಿ. ಓಕೆನಾ? ಸೊ ಇಲ್ಲಿ ಒಂದಿಷ್ಟು ರಿಯಾಕ್ಷನ್ ಕೂಡ ಬರುತ್ತೆ ಯಾರ ಕಡೆಯಿಂದ, ನಮ್ಮ ಮಂಜಣ್ಣನ ಕಡೆಯಿಂದ. ಸೊ ನಾನು ಅಂದ್ಕೊಳ್ಳೋದು ಮಂಜಣ್ಣಕ್ಕೆ ಹೋಗಬಾರ್ದು, ಕಾರಣ ಅವರು ಚೇಂಜ್ ಮಾಡ್ಕೊತಿದ್ದಾರೆ. ಜೊತೆಗೆ ಈ ವಾರ ನೀವು ನೋಡಿದ್ರೆ ಹೋದ ವಾರದ್ದು ತುಂಬ ಎಫೆಕ್ಟ್ ಆಯಿತು ಮಂಜಣ್ಣನಿಗೆ ಗೌತಮಿ ಕಡೆಯಿಂದನೇ. ಬಿಕಾಸ್ ಗೌತಮಿಗೋಸ್ಕರ ಅವ್ರು ಆಟ ಬಿಟ್ಕೊಟ್ರು, ಅವ್ರು ಆಡುವಂಥ ರೀತಿ ಬಿಟ್ಟರು. ಸೊ ಅದು ನನಗಿಷ್ಟ ಆಗಲಿಲ್ಲ. ಇವಾಗ ಮಂಜಣ್ಣ ತಮ್ಮ ಆಟ ತಾವಾಡಬೇಕು. ಬಿಕಾಸ್ ಮಂಜಣ್ಣನಿಗೆ ಒಂದು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಬೆಳೀತಿದೆ, ಯಾಕಂದರೆ ಒಬ್ಬ ಒಳ್ಳೆ ಗೇಮರ್, ಗೇಮ್ ಚೇಂಜರ್ ಅಂತ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಇವ್ರು ಹಿಂದೆ ಹೋಗಿ. ಸೊ ಫ್ರೆಂಡ್ಶಿಪ್ ಬೆಲೆ ಕೊಡಿ ತಪ್ಪಲ್ಲ, ಬಟ್ ಹೆಂಗಿರ್ಬೇಕು ಹಂಗಿರಿ. ಇವಾಗ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಇಲ್ವಾ, ಫ್ರೆಂಡ್ಶಿಪ್ ಅಷ್ಟೇ, ಅದು ಆಟಕ್ಕೆ ತರಲ್ಲ, ಆ ರೀತಿ ಇದ್ಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನನಗೆ ಕಾಟ್ಲೆನ್ಸ್ ಇದ್ದೇನಪ್ಪ ಮೋಕ್ಷಿತ, ಐಶು ಮತ್ತು ಚೈತ್ರ ಅಡುಗೆ ಮೇಲೆ ಇರ್ತಾರೆ. ಅಲ್ಲಿ ಬರುತ್ತೆ ಒಂದು ಮಾತು, ನೋಡಿದಷ್ಟು ನೋಡಿದ್ದೇವೆ, ಕೇಳಿದ್ದೇವೆ ಅಂತ ಏನೋ ಡೈಲಾಗ್ ಹೊಡಿತಾರೆ. ಅದು ನಮ್ಮ ಚೈತ್ರ ಕುಂದಾಪುರ ಅವ್ರದ್ದು. ಸೊ ಅದನ್ನು ಹೊಡೆಯೋದು ಯಾರಪ್ಪ ನಮ್ಮ ಮೋಕ್ಷಿತ. ನೆನ್ನೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಈ ಥರ ಸೈಡ್ ಮೋಕ್ಷಿತ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಮಾತಾಡ್ತಾರೆ, ಮಂಜಣ್ಣ ಇದ್ದಾರೆ ಅಂದರೆ ನಾವು ಹೋಗೋ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಏನು ಹೇಳಿದ್ದಾರೆ ಅಂತ. ಹೋಗೋಣ ಇರಲಿ, ಬಟ್ ಸ್ಟಿಲ್ ನಾನು ಹೇಳುವಂಥದ್ದು ಮಂಜಣ್ಣ ಹೋಗೋದು ತಪ್ಪು ಗುರು, ಹೋಗಬಾರ್ದು. ಯಾಕಂದ್ರೆ ಅವ್ರವ್ರು ಮಾಡ್ಕೋತಾರೆ, ಅವ್ರಿಗೆ ಗೊತ್ತಿದೆ ಅವ್ರು ಆಟ ಆಡೋವಂಥದ್ದು. ಇವ್ರ ಕಷ್ಟದಿದ್ದಾಗ ಇವ್ರ ಆಟ ಅಂತ ಬಂದಾಗ ಇವ್ರು ಎಷ್ಟೆಲ್ಲ ರಿಯಾಕ್ಟ್ ಮಾಡೋದು ನೋಡಿದ್ದೀವಲ್ಲ. ಹಾಗಾಗಿ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಮಂಜಣ್ಣ ಅಂತ ಹೇಳ್ತಾರೆ, ಅವ್ರು ಮುಗಿಯುತ್ತೆ. ಇಲ್ಲಿ ನನಗನ್ಸಿದ್ದೆ ಅಂದರೆ ಇಷ್ಟೆಲ್ಲ ನೋಡಿದಾಗ ಒಂದು ಫೀಲ್ ಆಗಿದ್ದೇನೆಂದರೆ ರಜತ್ ಕೂಡ ಏನು ತಪ್ಪು ಮಾಡೋ ಅಂತ ಅನಿಸ್ತಿಲ್ಲ ನನಗೆ. ಅವ್ರು ಮಾಡಿದ್ದು ಇವ್ರು ರಿಯಾಕ್ಟ್ ಮಾಡ್ರು ಅನ್ನೋದು ಗೊತ್ತಿತ್ತು. ಆದರೂ ಕೂಡ ಕೆಲವು ಪದಗಳು, ಮಾತಾಡುವಂಥ ರೀತಿ, ಅವ್ರು ಮಾಡುವಂಥ ವಿಷಯಗಳು ಸರಿ ಇದ್ದರೂ ಕೂಡ ತಪ್ಪಾಗಿ ತೋರಿಸುತ್ತೆ. ಅದೇ ನೆನ್ನೆ ಆಗಿದ್ದಂಥದ್ದು. ಒಂದು ಸ್ವಲ್ಪ ದೌಲತ್ತು ಅಹಂಕಾರ ಇರೋ ರೀತಿ, ನಾನು ಇರೋದೇ ಹಿಂಗೆ ಅಂತ ಕೂಡ ಹೇಳ್ತಾರೆ. ಏನಾಗುತ್ತೆ ಇವಾಗ ನಾನೇ ಕೂತ್ಕೊಂಡು ನಾನು ಮಾತಾಡೋದೇ ಹಿಂಗೆ ಅಂದರೆ ಜನ ಹೋಗ್ಯದ್ದಲ್ವಾ. ಸೊ ಹಾಗೆ ನಿಲ್ಲೂ ಆಗುತ್ತೆ ಹೊರಗಡೆ. ಇವಾಗ ಏನಾಗುತ್ತೆ, ರಜತ್ಗೆ ಒಂದಿಷ್ಟು ಜನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ, ಸ್ಟ್ರೈಟ್ ಫಾರ್ವರ್ಡ್ ಇರೋದಕ್ಕೆ, ಜೊತೆಗೆ ಸಗದ ಟಾಸ್ಕ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಇಷ್ಟಪಟ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಒಂದು ಕಡೆ ನ್ಯೂಟ್ರಲ್ ಆಡಿಯನ್ಸ್ ಇರ್ತಲ್ಲ, ಅವರು ಇದನ್ನೆಲ್ಲ ನೋಡ್ತಿರೋರು ಈ ಮಾತುಗಳನ್ನ ಸ್ವಲ್ಪ ಆ ಕಡೆ ಹೋಯ್ತು ಅಂದಾಗ ಚೇಂಜ್ ಆಗ್ತಾರೆ. ಸೊ ಅದನ್ನು ಮಾಡ್ಕೋಬಾರ್ದು ಅಂತ ಅನಿಸುತ್ತೆ. ನೋಡುವ. ಆ್ಯಂಡ್ ಇದೆಲ್ಲ ಆಗುತ್ತೆ. ಫ್ರೂಟ್ ವಿಷಯ ಬರುತ್ತೆ ಅಲ್ಲಿ. ಆ್ಯಂಡ್ ನನಗೆ ಇಷ್ಟ ಆಗಿರೋದು ಒಂದು ವಿಷಯ, ಇದನ್ನು ಹೇಳೋದಕ್ಕೆ ಏನೆಲ್ಲ ಹುರ್ಕೊಂಡ್ರು ಗುರು, ನಾನು ಆನೆಸ್ಟಾಗಿ ಹೇಳ್ತೀನಿ, ನನಗನ್ಸಿದ್ದು ನಾನು ಹೇಳ್ತೀನಿ ಗುರು, ನಿಮ್ಗೆ ಅನಿಸ್ತಾ ಏನಾರು ಅಂದ್ಕೊಂಡು ನನಗೇನು ಬೇಜಾರಿಲ್ಲ. ಆ್ಯಂಡ್ ನಾನು ಕ್ಲಿಯರಾಗಿ ಹೇಳ್ತೀನಿ, ತಿನ್ನೋ ವಿಷಯದಲ್ಲಿ ಮಾತಾಡೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ. ಅಷ್ಟೆಲ್ಲ ಯಾಕೆ ಯೋಚನೆ ಮಾಡಬೇಕು ಗುರು, ಬೇರೆಯವ್ರು ತಿಂದರೆ ಇವ್ರಿಗೇನು ಕಷ್ಟ. ನಾನು ಅದನ್ನೇ ಹೇಳುವಂಥದ್ದು. ಫ್ರೂಟ್ ಏನು ಸುಮ್ಮನೆ ಬಿಟ್ಟು ಇವ್ರೇನು ತಂದು ಕೊಡ್ತಾರೆ ಇವ್ರ ಮನೆಯಿಂದ, ಬಿಗ್ ಬಾಸ್ ಅವ್ರ ಕಡೆ ಬಂದಿದೆ, ತಿಂತಾರೆ, ತಿನ್ಕೊಂಡಿದ್ದಾರೆ, ಅದು ತಕ್ಕಂತೆ TRP ಅವರಿಂದ ಬರ್ತಿದೆ, ಅದಕ್ಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಏನು ಸುಮ್ಮನೆ ಕೊಡ್ತಿಲ್ಲ. ಹಾಗಾಗಿ ತಿನ್ನೋ ವಿಷಯದಲ್ಲಿ ತುಂಬ ಜನಕ್ಕೆ ಇಷ್ಟನೂ ಆಗಲ್ಲ. ನೆನ್ನೆ ತ್ರಿವಿಕ್ರಮ್ ಜೊತೆ ಮಾತಾಡ್ತಿರ್ಬೇಕು, ತಿನ್ನೋ ವಿಷಯದ ಬಗ್ಗೆ ಕೂಡ ಇದು ಏನಾಯಿತು ಅಂತ ಕೂಡ ಹೇಳ್ತಾರೆ. ಅನ್ಸ್ಕೊಂಡು ಹಿಂಗೆಲ್ಲ ಇರೋಕ್ಕಾಗಲ್ಲ ಅಂತ. ಸೊ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಆ ವಿಷಯ ಕೂಡ ಹರ್ಟ್ ಆಗಿದೆ ಅಂತ. ನನಗೂ ಕೂಡ ಅನಿಸಿದ್ದೇನೆಂದರೆ ಅದರಲ್ಲೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ನಿಮಗೆ ಕೆಲಸ ಮಾಡ್ತಿಲ್ವಾ, ಕೆಲಸ ಮಾಡಿಸ್ಬೇಕು, ಅದ್ರ ಬಗ್ಗೆ ಮಾತಾಡಿ. ಬಟ್ ನೀವು ಹಳೆ ಉದ್ದೇಶಗಳು ಇಟ್ಕೊಂಡು ಮನಸ್ಸಲ್ಲಿ ಉದ್ದೇಶಗಳು ಚೆನ್ನಾಗಿಲ್ಲ ಅಂದರೆ ನೀವು ಮಾಡುವಂಥ ಒಳ್ಳೆ ಕೆಲಸ ಕೂಡ ತಪ್ಪಾಗಿ ಕಾಣಿಸುತ್ತೆ. ಹಾಗಾಗಿ ನನಗದು ಇಷ್ಟ ಆಗಿಲ್ಲ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಒಂದಿಷ್ಟು ಮಾತುಕತೆ ಜಗಳಾಗುತ್ತೆ. ಇಲ್ಲಿ ಇವ್ರು ಹೇಳೋಂಥದ್ದು ಒಂದು ವಿಷಯ ಮೆನ್ಷನ್ ಮಾಡ್ತಾರೆ, ಯಾರಪ್ಪ ರಜತ್ ಅವರು. ಏನಪ್ಪ ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ, ಸುಮ್ಮನೆ ಮೆಚ್ಚಿಸೋಕ್ಕೋಸ್ಕರ ಬಕ್ಕಿ ಹಿಡಿಯಲ್ಲ ನಾವು ಅನ್ನೋ ರೀತಿ ಹೇಳ್ತಾರೆ. ಕೆಲಸ ಇಷ್ಟ ಮಾಡ್ತಾರೆ ಅವ್ರಿಗೆ. ಇಲ್ಲಿ ಮಂಜಣ್ಣ ರಿಯಾಕ್ಷನ್ ಬರುತ್ತೆ. ಇಲ್ಲಿ ಮಂಜಣ್ಣ ರಿಯಾಕ್ಷನ್ ಸರಿ ಇತ್ತು. ಅಂದರೆ ಏನು ಗೊತ್ತಾ, ಅಲ್ಲಿ ಅವ್ರ ಮನೆ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ಅವ್ರ ಮನೆಯವರಾಗಿ ಇದ್ರು ಅಂದರೆ ಅದು ಗೊತ್ತಾಗುತ್ತೆ. ಬರೀ ಆಟ ಆಡೋಕ್ಕೆ ಬಂದಿಲ್ಲ, ನಮ್ಮನೆ ಅಂತ ಫೀಲ್ ಮಾಡೋದು ಅದು ಗೊತ್ತಾಗುತ್ತೆ. ಸೊ ಅಲ್ಲಿ ಆ ಕೆಲಸ ಮಾಡ್ತಿರೋ. ಆ್ಯಂಡ್ ಎಲ್ಲರೂ ಕೂಡ ಇರಬೇಕು ಅಂದರೆ ಕ್ಲೀನಾಗಿದ್ರೆ ಚೆಂದ ಅಲ್ವಂಬಿಟ್ಟು. ಬಟ್ ಅದನ್ನು ಬಕೆಟ್ ಅನ್ನೋ ರೀತಿ ಎಲ್ಲ ಯೋಚನೆ ಮಾಡ್ತಿರೋಂಥದ್ದು ರಜತ್ ತಪ್ಪು ಅಂತ ಅನಿಸ್ತು. ಆ ರೀತಿ ಮಾಡಬಾರ್ದು. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಫುಲ್ ಲಕ್ಸುರಿ ಬಂದಿರೋಂಥದ್ದು, ಏನು ಗ್ರಾಸರಿ ಅಂತ ಬಂತು ಅದೆಲ್ಲ ಕೊಡ್ತಾರೆ. ಕಾರಣ ಏನಪ್ಪ ಅಂದರೆ ಒಂದೇ ರೀಸನ್ನು, ಅವರು ಇಷ್ಟೆಲ್ಲ ಟೈಮ್ ಆದರೂ ಕೂಡ ಕ್ಲೀನ್ ಮಾಡೋದು ತೊಡಸ್ಕೊಂಡಿದ್ದಕ್ಕೆ. ಅದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಏನೋ ಬೇರೆ ಏನೋ ಹೇಳ್ತವ್ರೆ, ನಾವು ಮಾಡಬಾರ್ದಾಗಿತ್ತೇನೋ ಅಂತ ಅಂದ್ಕೊಂಡ್ರು. ಬಟ್ ಅದಾದಮೇಲೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಮುಖಕ್ಕೆ ಕೊಡ್ದಂಗೆ ಆಗಿದ್ದಾರೆ ಅಂದರೆ ನಮ್ಮ ರಜತ್ ಅವ್ರಿಗೆ. ಸೊ ಬೇಜಾರು ಮಾಡ್ಕೊಂಡ್ರು ಸ್ವಲ್ಪ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಧನು ಅಣ್ಣ ಮತ್ತು ಹನುಮಂತಣ್ಣ. ನೆನ್ನೆ ಎಪಿಸೋಡ್ ನನಗೆ ತುಂಬ ಇಷ್ಟ ಆಗಿದ್ದು, ಇಂಟ್ರೆಸ್ಟಿಂಗ್ ಆಗಿದ್ದು ಅಂದರೆ ಧನು ಅಣ್ಣ ಮತ್ತು ಹನುಮಂತಣ್ಣ ಮಾತುಗಳು. ಇನ್ಫ್ಯಾಕ್ಟ್ ಧನು ಅಣ್ಣ ಸ್ವಲ್ಪ ಬೇರೆಯವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ. ಸ್ಟಿಲ್ ಓಕೆ, ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಲೂ ಅನಿಸ್ತಿಲ್ಲ. ಹೋದ ವಾರ ಸ್ವಲ್ಪ ತ್ರಿವಿಕ್ರಮ್ ಜಾಸ್ತಿ ಮಾತಾಡೋದು ಅದನ್ನು ಇಷ್ಟ ಆಗಿಲ್ಲ. ಬಟ್ ನೆನ್ನೆ ಮಾತಾಡ್ತಿದ್ದಲ್ಲಿ ಕೆಲವೊಂದು ಅರ್ಥ ಕೂಡ ಇತ್ತು. ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮೇಲೆ ಜೀವನ ಮಾಡ್ತಾರೆ ಗುರು. ಇನ್ನು ಮಿಕ್ದವ್ರೆ ತಲೆಯಲ್ಲಿ ಹುಳ ಬಿಟ್ಕೊಂಡು ಸಾಯ್ತವ್ರೆ ಅಂತ ಅನಿಸುತ್ತೆ. ಸಾಯಿರಿ ಅಂತ ಬಿಡಬೇಕಷ್ಟೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಂಜಣ್ಣ ಮತ್ತು ಗೌತಮ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ಐಶಿ ಅವ್ರ ಎಂಟ್ರಿ ಆಗುತ್ತೆ. ಆ್ಯಂಡ್ ಐಶಿ ಹೇಳೋಂಥದ್ದು ಏನಪ್ಪ ಅಂದರೆ ಲಯನ್ ಕಿಂಗ್
ಎನೆಕ್ಟ್ ಮಾಡೋಣ ಆ ಥರ ಒಂದು ಆ್ಯಕ್ಟ್ ಮಾಡೋಣ ಅನ್ನೋ ರೀತಿ ಹೇಳ್ತಾರೆ. ಮಾಡೋಣ ಅಂತ ಅಂದ್ಕೊಂಡಿದ್ದು ಶಿಷ್ಯ ಇದ್ದಾಗಲೂ ಅದಾಗಿಲೇ ಮಾಡೋಣ ಅಂತ ಅಂತಾರೆ. ಆ್ಯಂಡ್ ನನಗೆ ಇಲ್ಲಿ ಒಂದು ಬೇಜಾರಾಗಿದ್ದೇನೆಂದರೆ ನಾಮಿನೇಷನ್ ಮಾಡಬಾರ್ದು ಅನ್ನೋ ರೀತಿ ಬಂದುಬಿಟ್ಟು ನಾನೇನೋ ಮಾಡ್ತಿದ್ದೀನಿ ಅನ್ನೋ ರೀತಿ ಅನ್ಕೋಬೇಡಿ ಅಂತ ಹೇಳ್ತಾರೆ. ಸೊ ಇಲ್ಲೇ ಗೊತ್ತಾಗ್ತದೆ ನೆಗೆಟಿವಿಟಿ ಎಷ್ಟಿದೆ ಅವ್ರ ತಲೆಯಲ್ಲಿ ಅಂತ ಅನ್ನೋದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಮಂಜಾನ ಏನಂತಾರೆ ಗೊತ್ತಾ, ಒಬ್ಬ ಕಲಾವಿದನಾಗಿ ಬಂದು ನಾನು ಮಾಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಹಂಗಿರುವಂಥ ವ್ಯಕ್ತಿಗೆ ಆಟ ಅಂತ ಬಂದಾಗ ಆ ವ್ಯಕ್ತಿನೂ ಬೇರೆ ಥರ ಇದ್ದಾರೆ, ಅದು ಬೇರೆ ವಿಷಯ. ಆದರೆ ಎಲ್ಲ ನಾವು ಅನ್ಕೊಂಡು ಹೋಗ್ಬಾರ್ದಲ್ಲ. ಇದೇ ಥರ ಅಂದ್ಕೊಳ್ಳೋದಕ್ಕೇ ಯಾರ ಜೊತೆ ಭವ್ಯಗಳ ಜೊತೆ ಜಗಳ ಮಾಡಿದರು. ಸೊ ಇವಾಗ ಅವ್ರು ಅನ್ಕೋತಿಲ್ವಾ. ಸೊ ಇದೇ ಮಿಸ್ಟೇಕ್ ಆಗ್ತಿರೋದು. ತಾವು ಮಾಡಿದಾಗ ಅದು ಗೊತ್ತಾಗಲ್ಲ, ಬೇರೆಯವ್ರು ಮಾಡಿದಾಗ ಹೈಲೈಟ್ ಆಗಿರುತ್ತೆ. ಸಮ್ಟೈಮ್ಸ್ ಅನ್ಕೋತಾರೆ, ಅಂದ್ಕೊಳ್ಳೋದೆಲ್ಲ ಸತ್ಯ ಆಗಿರಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಬೇರೆಯವ್ರ ಬಗ್ಗೆ ತಲೆಗೆ ಶಾಕ್ ಹೋಗ್ಬಾರ್ದು ಜಾಸ್ತಿ. ಇನ್ಫ್ಯಾಕ್ಟ್ ಇದೇ ವಿಷಯದ ಬಗ್ಗೆನೇ ಚೈತ್ರ ಕುಂದಾಪುರ ಅವರು ಕೂಡ ಐಶುಗೆ ಹೇಳುವಂಥದ್ದು ಬಾತ್ರೂಮ್ಗೆ ಇದ್ಬೇಕಾರೆ ಇದೇ ವಿಷಯ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ. ಬಟ್ ಅರ್ಥ ಮಾಡ್ಕೊಳ್ಳೋದು ಯಾಕಂದರೆ ಎಮೋಷನಲಿ ಸ್ವಲ್ಪ ಡೌನ್ ಆಗಿರೋ ಅಥವಾ ಟ್ರಿಗರ್ ಆಗಿರೋ ಅಂತ ಹೇಳ್ಬೋದು ಐಶು. ಅದಕ್ಕೆ ಇದೆಲ್ಲ ಆಗುತ್ತೆ. ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಇಲ್ಲಿ ಟೀಮ್ ಲೀಡರ್ ಆಗಿ ರಜತ್ ಮತ್ತು ತ್ರಿವಿಕ್ರಮ್ ಅವರು. ಒಂದು ಬೇಜಾರು ಏನಂದರೆ ತ್ರಿವಿಕ್ರಮ್ ಅವರು ಅದೇ ಟೀಮ್ ಕಟ್ಕೊಂಡ್ರು, ಅವ್ರವ್ರು ಅಲ್ಲಲ್ಲೇ ಹೋದ್ರು ಅನ್ನೋದು ಬೇಜಾರಿದೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ಆಪೋಸಿಟ್ ಅವರು ಹೋಗ್ತೀನಿ ಅಂದಿರೋ ಬೇರೆ ಕತೆ ಆಗ್ತಿತ್ತು. ಅವರು ಕೂಡ ಅಲ್ಲೂ ಹೋಗಿ ಇಷ್ಟಪಟ್ಟರು. ಫೈನ್, ಏನೋ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಅಂತ ಬಿಡಬೇಕಷ್ಟೇ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ರಜತ್ ಜೊತೆ ತ್ರಿವಿಕ್ರಮ್ ಮಾತಾಡ್ತಾ ತುಂಬ ಒಳ್ಳೆ ಸಜೆಷನ್ಗಳನ್ನ ಕೊಟ್ಟರು ಅಂತ ಅನಿಸುತ್ತೆ. ಈಗ ನನಗೆ ಪರ್ಸೆಂಟ್ ನಂಗೆ ಅನಿಸಿರೋದು ಏನಂದರೆ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಅನಿಸುತ್ತೆ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ ತುಂಬ ತಾಳ್ಮೆ ತೋರಿಸಿದ್ದಾರೆ. ಎಲ್ಲಿ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಎಲ್ಲನೂ ಕೂಡ ತುಂಬ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡೇ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಟಾಸ್ಕ್ ಶುರು ಆಗುತ್ತೆ. ಈ ಟಾಸ್ಕ್ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ನಾನು ಪ್ರೊಮೋದಲ್ಲಿ ಕೂಡ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ತುಂಬ ಡೀಟೇಲ್ಗೆ ಏನು ಹೋಗಲ್ಲ. ರಜತ್ ಧನ್ರಾಜ್ ವರ್ಸಸ್ ತ್ರಿವಿಕ್ರಮ್ ಮಂಜಾನ ಬೀಳುತ್ತೆ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಒಂದು ವಿಷಯ ಆಗುತ್ತೆ ಗುರು. ಫೈಟ್ ಇದ್ದಿದ್ದಂಥದ್ದು ಯಾರಿಗೆ, ಮಂಜಣ್ಣ ಮತ್ತು ನಮ್ಮ ಇವರು ಧನ್ರಾಜ್ ಅವ್ರಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡೆ ರಜತ್ ಮತ್ತು ತ್ರಿವಿಕ್ರಮ್ ಅವರು ರೊಮ್ಯಾನ್ಸ್ ಮಾಡ್ತಿರೋ ಅಂತ ಕಮೆಂಟ್ ಬರುತ್ತೆ. ಫನ್ನಿ ಆಗಿತ್ತು. ಬಟ್ ಅವರಿಬ್ಬರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದ್ರಿಂದ ಒಂದು ಸ್ಟ್ರಾಟಜಿ ಅಂದರೆ ಅನ್ಕೋಬೋದು. ಆ ಕಡೆ ರಜತ್ ಅಂತೂ ತ್ರಿವಿಕ್ರಮನ್ನು ಬಿಡ್ತಾನೆ ಇರಲ್ಲ, ಇಟ್ಕೊಬಿಟ್ಟು ಸುಮ್ಮನೆ ತಪ್ಕೊಂಡು ಬಿದ್ದಿದ್ರು. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ಸೈಡ್ ಅಂತ ಬಂದಾಗ ಮಂಜಣ್ಣ ಕೂಡ ಸುಮಾರು ಸಲ ಆಚೆ ಹೋಗ್ತಾರೆ. ಭವ್ಯ ಅವರು ಕೂಡ ತುಂಬ ಗೋಲ್ಗಳನ್ನ ಮಿಸ್ ಮಾಡ್ತಾರೆ. ಆ್ಯಕ್ಚುಲಿ ಅದು ಈಸಿ ಇರಲ್ಲ. ಒಂದು ಸಲ ಗೊತ್ತಾಗಬೇಕು ಒಂದು ಫ್ಲೋ ಎಷ್ಟಿದೆ ಏನಂತ ಒಂದು ಕ್ಯಾಲ್ಕುಲೇಷನ್ ಸಿಕ್ತು ಅಂದರೆ ಈಸಿ ಆಗ್ತಿತ್ತು. ಬಟ್ ಇಲ್ಲಿ ಹುಡುಗರು ಅಂತ ಬಂದಾಗ ಫೈಟ್ ಸಕ್ಕತ್ತಾಗಿತ್ತು. ಜೊತೆಗೆ ನನಗೆ ಇಷ್ಟ ಆಗಿದ್ದೇನೆಂದರೆ ಧನು ಅಣ್ಣವರ ಎಫರ್ಟು. ಎಲ್ಲ ಮ್ಯಾಚು ಗೆಲ್ಲಕ್ಕಾಗಲ್ಲ ಗೈಸ್, ಆದರೆ ಎಫರ್ಟ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಫೈಟ್ ಕೊಟ್ಟರು, ಅದು ಕೂಡ ಮಂಜಣ್ಣ ವಿರುದ್ಧ ಫೈಟ್ ಕೊಟ್ಟರಲ್ಲ, ಅದು ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಕ್ಕತ್ತಾಗೋಯ್ತು. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಉಸ್ತುವಾರಿಯಾಗಿದ್ದಂಥ ಇವರು ಚೈತ್ರ ಕುಂದಾಪುರ ಅವ್ರಿಗೆ ಯಾಕೋ ಈ ಉಸ್ತುವಾರಿ ಬಿಟ್ಟು ಹೋಗೋದೇ ಇಲ್ಲ ಅನ್ಸುತ್ತೆ ಗುರು. ಯಾಕೆಂದ ಗೊತ್ತಿಲ್ಲ. ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಏನು ಕತೆ ಅಂತ. ಇದೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಇದೆಲ್ಲ ಆಗುತ್ತೆ, ಗೋಲೆಲ್ಲ ಆಗುತ್ತೆ. ಗೋಲ್ ಹಾಕೋಕ್ಕಾಗಲ್ಲ. ಆ್ಯಂಡ್ ಇದೆಲ್ಲ ಮುಗಿದ ಮೇಲೆ ಇದು ರೌಂಡ್ 2 ಬರುತ್ತೆ. ಇಲ್ಲಿ ಭವ್ಯಗೌಡ ಮತ್ತು ಗೌತಮಿ, ಇನ್ನೊಂದು ಕಡೆ ಐಶು ಮತ್ತು ಮೋಕ್ಷಿತಾ. ಸೊ ಇಲ್ಲಿ ಕ್ಲಿಯರಾಗಿ ನನಗನ್ಸಿದ್ದು ಈ ಕಡೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ. ಯಾಕಂದರೆ ಐಶ್ವರ್ಯ ಮತ್ತು ಮೋಕ್ಷಿತಾ ಫಿಸಿಕಲಿ ಅಷ್ಟೊಂದು ಸ್ಟ್ರಾಂಗಾಗಿ ಕಾಣಿಸ್ಕೊಂಡೇ ಇಲ್ಲ. ಇನ್ನು ಈ ಕಡೆ ಬಂದಾಗ ಟಾಸ್ಕ್ ವಿನ್ ಅಂತ ಭವ್ಯಗೌಡರು ಇದ್ದರೆ ಅದ್ರ ತಕ್ಕಂದರೆ ತುಂಬ ಸ್ಟ್ರಾಂಗಾಗಿ ಆಟ ಆಡುವಂಥದ್ದು ಗೌತಮಿ. ಅದು ನಾನು ನೋಡಿದ್ದೀನಿ ಗೇಮ್ಗಳಲ್ಲಿ. ಸೊ ಹಿಂಗಿರ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಅವರು ಯಾವ ರೀತಿ ಫೈಟ್ ಕೊಡ್ತಾರೆ ಅಂತ ನೋಡಬೇಕಾಗಿತ್ತು. ಬಟ್ ನೆನ್ನೆ ಸಿಕ್ಕಾಪಟ್ಟೆ ಈಸಿಯಾಗಿ ಬಿಟ್ಕೊಟ್ಟಂಗಿತ್ತು ಗುರು. ಒಂದು ಗೇಮ್ ಸ್ಟ್ರಾಟಜಿನೇ ಎಡಗಿದ್ರು ಅಂತ ಅನಿಸುತ್ತೆ. ಸೊ ಪರ್ಸನಲ್ ನಂಗೆ ಫೀಲ್ ಆಗಿದ್ದೇನೆಂದರೆ ಗೌತಮಿ ತುಂಬ ಫಾಸ್ಟ್ ಇದ್ದರು. ಜೊತೆಗೆ ಪ್ಲ್ಯಾನ್ ತುಂಬ ಚೆನ್ನಾಗಿತ್ತು. ಗೌತಮಿ ಬಂದು ಓಡಾಗಿ ಎತ್ಕೋತಿದ್ರು, ಈ ಕಡೆಯಿಂದ ಹೊಡ್ ಬಂದು ಭವ್ಯ ಅವರಿಬ್ಬರು ತಡೀತಿದ್ರು ಫಸ್ಟ್ ಸ್ಟಾರ್ಟಿಂಗು. ಆ್ಯಂಡ್ ಇವರಿಬ್ಬರು ಬಂದು ಬರೀ ಅದಕ್ಕೆ ಹೋಗ್ತಿದ್ರು, ಬಾಲ್ ಎತ್ಕೊಳ್ಳೋಕ್ಕೆ. ಸೊ ಅದು ಈಸಿ ಆಗ್ತಿತ್ತು. ಬೇರೆ ಕಡೆಯಿಂದ ಬರೋದು ಅದು ಏನೋ ಬೇರೆ ಟ್ರೈ ಮಾಡ್ಬೋದಾಯಿತು, ಮಾಡಲಿಲ್ಲ. ಈಸಿಯಾಗಿ ಒಳ್ಳೆ ಜಿಂಕೆ ಹಾರ್ಕೊಂಡು ಹೋಗೋಂಗೆ ಗೌತಮಿ ಎತ್ಕೊಂಡು ಹೋಗಿ ಫಾಸ್ಟಾಗಿ ಎತ್ಕೊಂಡು ಹೋಗ್ತಾಯಿರು. ಬಟ್ ಸ್ಟಿಲ್ ತ್ರಿವಿಕ್ರಮ್ ಕಡೆಯಿಂದ ಗೋಲ್ ಬೀಳ್ತಾರಲ್ಲ, ಅದೆಲ್ಲ ಆದಮೇಲೆ ಒಂದು ಕಟ್ಟಾಗಿ ಐಡಿಯಾ ಸಿಗುತ್ತೆ, ಆಮೇಲೆ ಹಾಕ್ತಾರೆ. ಅಷ್ಟೆಲ್ಲ ಆಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಫೋಲ್ಗಳು ಕೂಡ ಆಗ್ತಿರುತ್ತೆ. ಎಲ್ಲ ಒಂದು ಕಡೆ ನಮ್ಮ ರಜತ್ ಕೂಡ ಕೆಲವೊಂದು ವಿಷಯಗಳನ್ನ ತಪ್ಪು ಮಾಡಿರು ಅಂತ ಅನಿಸ್ತು ಫೋರ್ಗಳ ವಿಷಯಗಳಲ್ಲಿ. ಬಟ್ ಇರಲಿ, ಗೇಮು ಅಲ್ಲಿ ಬೇರೆ ವಿಷಯಗಳು, ಲೀಡರ್ ಬೇರೆ ಕೆಲವೊಂದು ಆಗುತ್ತೆ ಅಂತ ಅನ್ಕೋಬೋದು. ಆ್ಯಂಡ್ ಇಲ್ಲಿ ಕೆಲವು ವಿಷಯಗಳಾಗುತ್ತೆ. ಭವ್ಯಗೌಡರು ಬಟ್ಟೆ ಎಳಿತಾರೆ ಅನ್ನೋದು ಬರುತ್ತೆ. ಎಳಿತಾರೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅದು ತಪ್ಪಿತ್ತು. ಆದರೆ ಆ ತಪ್ಪು ದೊಡ್ಡ ಮಟ್ಟದಲ್ಲ. ಯಾಕಂದರೆ ಬಾಡಿನ ಇದು ಮಾಡಬೇಕು ಅಂತ ಬಂದಾಗ ಹೋಗುತ್ತೆ, ಒಂದೊಂದ್ಸಲ ಆಗುತ್ತೆ, ಓಕೆನಾ. ಬಟ್ ಅದಕ್ಕೂ ಸ್ವಲ್ಪ ರಿಯಾಕ್ಷನ್ ಕೊಡೋದು ಯಾರಪ್ಪ ಅಂದರೆ ಐಶು. ಅದಾದಮೇಲೆ ಐಶು ಕೂಡ ಮಾಡ್ತಾರೆ ಕೆಲಸ. ಅದ್ರ ಜೊತೆಗೆ ಮೋಕ್ಷಿ ಕೂಡ ಬಟ್ಟೆ ಎಳಿರೋದು ಕೂಡ ಗೌತಮಿ ಕೂಡ ಕಾಣಿಸುತ್ತೆ ನಮಗೆ. ಸೊ ಇಲ್ಲಿ ಬಟ್ಟೆ ವಿಷಯ ಏನು ದೊಡ್ಡ ಮ್ಯಾಟ್ರ್ ಅಲ್ಲ. ಬಿಕಾಸ್ ನಾವು ಇಟ್ಕೊಳಕ್ಕೆ ಹೋದಾಗ ಎಳೆಯೋಕ್ಕೆ ಹೋದಾಗ ಬಟ್ಟೆ ಬಂದುಬಿಡುತ್ತೆ. ಸೊ ಅದಕ್ಕೇನು ದೊಡ್ಡ ರಿಯಾಕ್ಷನ್ ಕೂಡ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಬಟ್ ಓಕೆ, ಯಾಕಂದ್ರೆ ಕೆಲವೊಂದು ಸಲ ಆಟದ ಬರ್ದಲ್ಲಿ ಬಂದ್ಬಿಡುತ್ತೆ. ಇರಲಿ. ಇದೆಲ್ಲ ಆದಮೇಲೆ ನನಗನ್ಸಿದ್ದೇನೆಂದರೆ ಇನ್ನೊಂದು ಬರುತ್ತೆ ಅಲ್ಲಿ ಭವ್ಯ ಅವ್ರದ್ದು. ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಭವ್ಯಗೌಡರು ಆ ತಲೆ ಇಟ್ಕೊಂಡಿರುವಂಥದ್ದು ಗೊತ್ತಿದ್ದೇ ಮಾಡಿದ್ದಾರೆ ಅನ್ನೋ ರೀತಿಯೇ ಇದ್ದಿದ್ದಂಥದ್ದು. ಅವ್ರು ಇಲ್ಲ ಗೇಮ್ ಅಂತೆಲ್ಲ ಹೇಳ್ತಾರೆ.
ಆ್ಯಂಡ್ ಗೇಮಲ್ಲಿ ಇದೆಲ್ಲ ಕಾಮನ್ ರೀತಿಗಳು ಹೇಳ್ತಾರೆ. ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅಲ್ಲಿ ಮಿಸ್ಟೇಕ್ ಅಂತ ಬಂದ ಮೇಲೆ ಒಂದು ಸಾರಿ ಕೇಳ್ಬೋದು, ಓಕೆನಾ. ಗೇಮ್ ಅಪ್ಪ ಅದು ಅಂದರೆ ಇಟ್ಕೊಂಡು ಹೇಳಿದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಇವರು, ಖಂಡಿತವಾಗಿ ಆಗಲ್ಲ ತಾನೆ. ಸೊ ಅಲ್ಲಿ ಐಶ್ವರ್ಯ ಪಾಯಿಂಟ್ ರೈಟ್ ಇತ್ತು, ಬಿಕಾಸ್ ಅದು ಗೊತ್ತಿದ್ದೆ ತಿಳಿದೆ ತಲೆ ಇಟ್ಕೊಂಡಿದ್ದಂಥದ್ದು, ಅದು ರಾಂಗ್. ಆ್ಯಂಡ್ ಇಲ್ಲಿ ಎಲ್ಲ ಒಂದು ಕಡೆ ನನಗನ್ಸಿದ್ದೇನೆಂದರೆ ಭವ್ಯ ಅವರು ಕೂಡ ತಪ್ಪು ಮಾಡೋರು. ಆ್ಯಂಡ್ ಇದಾದ ಮೇಲೆ ನನಗೆ ಫೀಲ್ ಆಗಿದ್ದು ಈ ಗೇಮ್ ಅಂತ ನೋಡಿದಾಗ ಮೋಕ್ಷಿತಾ ಮತ್ತು ಐಶು ಗೇಮಲ್ಲಿ ಏನೂ ಇಲ್ಲ. ಸೊ ಈ ಥರ ಇದ್ದರೆ ಕಷ್ಟ ಆಗುತ್ತೆ. ಐ ಥಿಂಕ್ ಯಾವುದೋ ಒಂದು ಗೇಮಲ್ಲಿ ಫಸ್ಟು ಕ್ಯಾಪ್ಟನ್ ಆದಲ್ಲ, ಆ ಟೈಮಲ್ಲಿ ಹಂಸ ಕ್ಯಾಪ್ಟನ್ ಆದಾಗ ಮೋಕ್ಷಿತ ಆಡಿದಂಥ ರೀತಿ ನೋಡಿದಾಗ ತುಂಬ ಖುಷಿಯಾಗಿತ್ತು, ಬಿಕಾಸ್ ಟಾಸ್ಕ್ ಅಷ್ಟು ಚೆನ್ನಾಗಿ ನಿಂತಿದ್ರು, ಎಫರ್ಟ್ ಚೆನ್ನಾಗಿ ಕಾಣಿಸಿತ್ತು. ಬಟ್ ಈ ಗೇಮಲ್ಲಿ ಯಾಕೋ ಒಂಥರ ಏನೋ ಹೋದರೆ ಹೋಗ್ಲಿ ಅನ್ನೋ ರೀತಿ ಇತ್ತು, ಎಫರ್ಟ್ಸ್ಗಳು ಜಾಸ್ತಿ ಕಾಣಿಸಿಲ್ಲ. ಅದೇ ಧನುವಣ್ಣನ ಎಫರ್ಟ್ಸ್ ಚೆನ್ನಾಗಿ ಕಾಣಿಸಿತ್ತು, ಅಷ್ಟು ಫೈಟರ್ ಇರಬೇಕಾಗಿತ್ತು. ಇಲ್ಲಿ ಈಸಿಯಾಗಿ ಗೆದ್ದರು. ಆ್ಯಂಡ್ ಭವ್ಯ ಆ್ಯಂಡ್ ಗೌತಮಿ ಸಕ್ಕತ್ತಾಗಿ ಆಟ ಆಡಿದ್ರು. ಆ್ಯಂಡ್ ಇದೆಲ್ಲ ಆಗುತ್ತೆ, ತ್ರಿವಿಕ್ರಮ್ ಟೀಮ್ ಕೂಡ ಗೆಲ್ಲುತ್ತೆ, ನಾಮಿನೇಷನ್ ಡಿಸ್ಕಷನ್ ಆಗ್ತಿರುತ್ತೆ. ಆ್ಯಂಡ್ ಇಲ್ಲಿ ಮಂಜಣ್ಣ ಹೇಳೋದೇನಪ್ಪ ಅಂದರೆ, ಮಗ ಯಾರು ಹೋಗ್ತಾರೆ ಈ ವೀಕ್ ಅನ್ನಿಸ್ತಾರೋ ಅವ್ರನ್ನ ಆಚೆ ಕಳ್ಸೋಣ ಅನ್ನೋ ರೀತಿ ನಾಮಿನೇಟ್ ಮಾಡೋಂತ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಡಿಸ್ಕಷನ್ ಮಾಡಿನೇ ಮಾಡಬೇಕು, ಯಾರೋ ಕಮೆಂಟ್ ಹಾಕಿರೋ, ನನಗೆ ಅದೇ ಅರ್ಥ ಆಗಲಿಲ್ಲ. ಇನ್ಫ್ಯಾಕ್ಟ್ ಅವತ್ತು ಡಿಸ್ಕಷನ್ ಆಗಿರೋದನ್ನ ಡಿಸ್ಕಷನ್ ತಪ್ಪಲ್ಲ ಅಂತ ನನ್ನ ಹತ್ರನೇ ವಾದ ಮಾಡಿರೋರು ಕೂಡ ಇದ್ದಾರೆ. ನೆನ್ನೆ ಇದೇ ಪಾಯಿಂಟ್ ಇಟ್ಕೊಬಂದ್ಬಿಟ್ಟು ನೀವು ಯಾಕೆ ಇದ್ರ ಬಗ್ಗೆ ಮಾತಾಡಿಕ್ಕಿಲ್ಲ ಅಂತ ಹೇಳ್ತಾರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಡಿಸ್ಕಷನ್ ಮಾಡ್ತಿರೋದೇನಕ್ಕೆ? ನಾಮಿನೇಷನ್ ಮಾಡೋದಕ್ಕೆ. ಇವಾಗ ನಾಮಿನೇಷನ್ನ ಗ್ರೂಪಲ್ಲಿರುವಂಥವ್ರು ಗ್ರೂಪಲ್ಲಿ ಡಿಸ್ಕಷನ್ ಮಾಡಬೇಕಾ ಅಥವಾ ಹಂಗೆ ಸಪ್ರೇಟಾಗಿ ಮಾಡಬೇಕಾ? ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಸೊ ಹಾಗಾಗಿ ಡಿಸ್ಕಷನ್ ಆಗಿ ಸರಿನೇ ಇತ್ತು. ಜೊತೆಗೆ ಅಲ್ಲಿ ಒಂದು ಮಾತು ಬರುತ್ತೆ, ಸ್ಟ್ರಾಂಗ್ ಇರೋರನ್ನ ಸುಮ್ಮನೆ ನಾಮಿನೇಟ್ ಮಾಡೋದು ಬೇಡ, ಬಟ್ ಈ ವೀಕ್ ಇರೋರನ್ನೇ ಯಾರು ಹೋಗ್ತಾರೆ ಅಂತ ಅನಿಸುತ್ತೆ ಅವ್ರನ್ನ ಕಳ್ಸೋಣ ಅಂತ. ಅದೆಲ್ಲ ಫೇರ್ ಅಂತ ಅನಿಸ್ತಿಲ್ಲ. ಯಾಕಂದರೆ ನೀವು ನಾಮಿನೇಟ್ ಮಾಡಬೇಕಾದ್ರೆ ರೀಸನ್ ಹೆಂಗಿರಬೇಕು? ಪರ್ಫಾರ್ಮೆನ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಆಗ್ಬೋದು, ಕ್ಯಾರೆಕ್ಟರ್ ಆಗ್ಬೋದು, ಇರುವಂಥ ರೀತಿಗಳಾಗ್ಬೋದು, ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲನೂ ಕನ್ಸಿಡರ್ ಮಾಡಿಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಇಲ್ಲಿ ಮೇನ್ ಉದ್ದೇಶ ಚೆನ್ನಾಗಿಲ್ಲ ಅಂತ ಅನಿಸ್ತು. ಆ್ಯಂಡ್ ಏನೇ ಹೋದರೂ ಅಷ್ಟೇ ಗುರು, ಯಾಕಂದರೆ ಆಪೋಸಿಟ್ ಟೀಮಲ್ಲಿ ಇವ್ರು ಗೆಲ್ತಾ ಇದ್ದಾರೆ. ಅಲ್ಲಿರುವಂಥದ್ದೇ 5 ಜನರು ಯಾರನ್ನಾರು ನಾಮಿನೇಟ್ ಮಾಡಲೇಬೇಕು. ಮಾಡಬೇಕಾದ್ರೆ ಬಂದೇ ಬರುತ್ತೆ, ಅದು ಗ್ರೂಪ್ ಡಿಸ್ಕಷನ್ ತಪ್ಪಿಲ್ಲ, ಅಷ್ಟೇ ವಿಷಯ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮೋಕ್ಷಿ ಮತ್ತು ಐಶು ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಈ ಮಾತಾಡ್ತಿರ್ಬೇಕಾದ್ರೆ ಐಶು ಹೇಳೋದು ಬಟ್ಟೆ ಇಟ್ಕೊಳ್ಳೋದು, ಜುಟ್ಟು ಹಿಡಿಯೋದೆಲ್ಲ ಇಷ್ಟ ಆಗಲ್ಲ ಅಂತ ಕೂಡ ಎಲ್ಲ ಒಂದಿಷ್ಟು ಹೇಳ್ತಾರೆ. ಇದನ್ನೇ ಹೇಳೋಂಥದ್ದು ಇನ್ಫ್ಲುಯೆನ್ಸು ಅಥವಾ ಇದು ಮಾಡೋಂಥದ್ದು ಅಂತ. ಮೋಕ್ಷಿಗೇನು ಗೊತ್ತಿರೋರು ಇಷ್ಟ ತಲೆ ಶೋಕ್ ಹೋಗಿರಲ್ಲ. ಬಟ್ ಇಲ್ಲಿ ಐಶು ಹಿಂಗೆ ಬಂದು ಹೇಳಿದಾಗ ಮೋಕ್ಷಿದಂತ ತಲೆಯಲ್ಲೂ ಒಂದಿಷ್ಟು ವಿಷಯ ಬರುತ್ತೆ. ಯಾಕೆ ನೀವು ಬಟ್ಟೆ ಎತ್ತಿ ಹೇಳಿಲ್ವಾ ಅದನ್ನ? ಇವ್ಯಾರ್ದು ಗೌತಮಿಯವ್ರದ್ದು ಇವರು ಹೇಳಿದ್ರು, ಐಶ್ವರ್ಯ ಕೂಡ ಹೇಳಿದ್ರು. ಸೊ ಇದೆಲ್ಲ ತಪ್ಪಲ್ವಾ? ನಿಮ್ಗೆ ಇಷ್ಟ ಆಗಲ್ಲ ಅನ್ನೋದು ಅವ್ರು ಕೂಡ ಇಷ್ಟ ಆಗದಂತ ಕೂಡ ಇರ್ಬೋದಲ್ವಾ? ಕೆಲವೊಂದು ಸಲ ಗೇಮ್ಲಾಗುತ್ತೆ. ಬಟ್ ಜುಟ್ಟು ಹಿಡಿದಂಥ ವಿಷಯದಲ್ಲಿ ಭವ್ಯ ಅವರು ತಪ್ಪುಗರು, ಕ್ಲಿಯರಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಬೇಕಂತಲೇ ಜುಟ್ಟು ಹಿಡಿತಾರೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಇಷ್ಟೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಎಪಿಸೋಡ್ ಕೂಡ ಮುಗಿಯುತ್ತೆ. ಒಟ್ಟಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಮೋಕ್ಷಿತಾ ಮತ್ತು ಐಶು ಏನೂ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಈ ಕಡೆ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದ್ದಂಥ ಭವ್ಯ ಮತ್ತು ಇವರು ಯಾರು ರೆಸಿವ್ ಮಾಡಿದೆ ನನಗೆ ಗೌತಮಿ ಸಗದಾಗಿ ಕಾಣಿಸ್ಕೊತಿದ್ದಾರೆ. ಇದ್ರ ಜೊತೆಗೆ ರೈಟ್ ಟೈಮಲ್ಲಿ ಪೀಕ್ ಆಗ್ತಿದ್ದಾರೆ ಗೌತಮಿ. ಆ್ಯಂಡ್ ಹುಡುಗರು ಅಂತ ಬಂದಾಗ ನಮ್ಮ ಯಾರು ಧನುವಣ್ಣ ಸಖತ್ತಾಗಿ ಎಫರ್ಟ್ ಹಾಕಿದ್ರು, ಚೆನ್ನಾಗಿತ್ತು. ಇನ್ನು ಮಂಜಣ್ಣ ಕೂಡ ಇನ್ನೂ ಎಫರ್ಟ್ ಹಾಕ್ಬೋದಾಗಿತ್ತೇನೋ, ಬಟ್ ಅವ್ರ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿದ್ದಾರೆ. ಫಿಸಿಕಲಿ ಸಖತ್ತಾಗಿ ಫೈಟ್ ಕೊಟ್ಟರು ಹುಡುಗರು. ಆ್ಯಂಡ್ ರಜತ್ ಅಂತೂ ಮತ್ತು ನಮ್ಮ ತ್ರಿವಿಕ್ರಮ್ ಇವರಿಬ್ಬರು ಕೂಡ ಸಖತ್ತಾಗಿ ಆಟ ಆಡಿದ್ರು, ಫೈಟ್ ಇತ್ತು. ಓವರಾಲ್ ಚೆನ್ನಾಗಿತ್ತು ಎಪಿಸೋಡ್ ಅಂತಲೂ ಹೇಳ್ಬೋದು, ಚೆನ್ನಾಗಿ ಮಾಡಿದ್ರು. ಬಟ್ ಏನಂದರೆ ಅನಿಸಿದ್ದೇನೆಂದರೆ ಚಿಕ್ಕ ವಿಷಯನ ದೊಡ್ಡದು ಮಾಡ್ಕೊಂಡ್ರು ಅನ್ನೋದೇ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.